ಸುಮಾರು ಇದುವರೆಗೂ ಕೂಡ ರಾಗಿ ಬಿತ್ತನೆ ಆಗಲಿಲ್ಲ. ಆದರೆ ಇನ್ನು ಬಿತ್ತನೆ ಮಾಡಿದ್ರೆ ರಾಗಿ ಬೆಳೆ ಬರುತ್ತಾ? ಬರಲ್ಲ. ಆದರೆ ಆ ಸಮಯಕ್ಕೆ ತಕ್ಕಂಗೆ ಹಿಂಗಾರು ಬೆಳೆಗೆ ಏನು ಕೊಟ್ಟರೆ ಸರ್ವಾಗುತ್ತೆ ಅನ್ನುವಂಥದ್ದನ್ನ ನಮ್ಮ ತಿಮ್ರಾವತ್ನಹಳ್ಳಿ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಿಮ್ಮ ತಿಮ್ರಾವತ್ನಹಳ್ಳಿ ಪಂಚಾಯಿತಿಗೆ ಈ ಕಾರ್ಯಕ್ರಮ ಬರಬೇಕು ಅಂತಂದ್ರೆ ಮೂಲ ಕಾರಣಕರ್ತರು ಇದ್ದಾರೆ. ಯಾಕೆ ಅಂತಂದ್ರೆ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಸತೀಶು ಮತ್ತೆ ಅವ್ರ ಹೆಸರು ಮುರಳಿ ಅವರಿಬ್ಬರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಿದ್ರು. ಅವರು ಒಂದು ಬೇಡಿಕೆ ಸಲ್ಲಿಸಿದ್ರು ಏನಂತಂದ್ರೆ, ಸರ್ ನೀವು ಎಲ್ಲ ಕಡೆ ಕಾರ್ಯಕ್ರಮಗಳು ಮಾಡ್ತಿದ್ದೀರಿ, ನಮ್ಮ ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿ ಒಂದು ವ್ಯವಸ್ಥೆ ಮಾಡ್ತೀವಿ, ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಂತೇಳಿ ಅವ್ರು ಬೇಡಿಕೆ ಸಲ್ಲಿಸಿದ್ರು. ಆ ಬೇಡಿಕೆಗೆ ಅನುಗುಣವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಸರ್ ಈ ಥರ ಇದೆ ಮಾಡೋಣ ಅಂತಂದಾಗ ಅವರು ಕೂಡ ಅವರಿಗೆ ಸ್ಪಂದನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ಮಾಡುವಂಥದ್ದಕ್ಕೆ ತಾವೆಲ್ಲರೂ ಇಷ್ಟು ಜನ ಸೇರಿದ್ದೀರಿ. ಇವತ್ತು ತಮ್ಮೆಲ್ಲರಿಗೂ ಕೂಡ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಮುನೀಸ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ವೆಂಕಟರಮಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಸಮಯದಲ್ಲಿ ನಾನು ಸ್ವಾಗತ ಬಯಸ್ತೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅವರು ಬಂದಿಲ್ಲ, ಅವರ ಯಜಮಾನರಾದಂಥ ಮಂಜುನಾಥ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತ ಬಯಸ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಸುರೇಶ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಕಡೆಯಿಂದ ಮತ್ತೆ ತಮ್ಮೆಲ್ಲರ ಕಡೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಈ ಸಮಯದಲ್ಲಿ ತಮ್ಮೆಲ್ಲರೊಟ್ಟಿಗೂ ಇದ್ದಾರೆ. ಅವರು ಈಗಾಗಲೇ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಬಂದ ನಂತರ ಸುಮಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಈ ಸಮಯದಲ್ಲಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು ತಮ್ಮೆಲ್ಲರ ಕಡೆಯಿಂದ ನಾವು ಕೂಡ ಎಲ್ಲರೂ ಕೂಡ ಸಕಾಲಕ್ಕೆ ಆಗಮಿಸಿದ್ದೀರಿ. ಪತ್ರಿಕಾ ರಂಗವರಿದ್ದಾರೆ ಮತ್ತು ತಾವು ಕೂಡ ಬಂದಿದ್ರಿ. ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಟ್ರಸ್ಟ್ ಕಡೆಯಿಂದ ಸ್ವಾಗತವನ್ನು ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬಿಟ್ಟು ಇಲ್ಲಿ ಹಮ್ಮಿಕೊಳ್ಬೇಕಾದ್ರೆ ನಮ್ಮ ಸತೀಶ್ ಸರ್ ಅವರು ಒಂದು 2 ದಿನದ ಹಿಂದೆ ನನ್ನ ಹತ್ರ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು. ಸರ್ ಈ ಥರ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರಿಗೆ ಬಿತ್ತನೆ ಬೀಜ ಮತ್ತು ಹಿರಿಯ ನಾಗರಿಕರು ಮತ್ತು ಯಾರು ವಿಶೇಷ ಚೇತನರು ಏನಿದ್ದಾರೆ ಒಂದಷ್ಟು 70 ಜನ ಗುರುತಿಸಿದ್ದೀವಿ. ಅವ್ರಿಗೆಲ್ಲರಿಗೂ ಬಿತ್ತನೆ ಬೀಜ ಜೊತೆಗೆ ಒಂದಷ್ಟು ಒಕ್ಕೆಗಳನ್ನ ಕೊಡೋ ಕಾರ್ಯಕ್ರಮವನ್ನು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತ ನಾವು ಒಂದು ಕಾರ್ಯಕ್ರಮ ರೂಪಿಸಿಕೊಂಡಿದ್ದೀವಿ. ತಮ್ಮ ಪಂಚಾಯತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರಾದಿಯಾಗಿ ತಾವು ಸದಸ್ಯರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಕೋರಿದ್ರು. ನಮಗೂ ಇದು ಹೊಸದು ಸರ್. ಅದನ್ನು ನಾನು ನೋಡ್ತಾ ಇರ್ತೀನಿ, ಯಾಕಂದರೆ ಯೂಟ್ಯೂಬಲ್ಲಿ ಆಗಲಿ ಒಂದು ಪತ್ರಿಕಾ ಇದರಲ್ಲಾಗಲಿ ಅವ್ರು ನೋಡ್ತಿರ್ತೀನಿ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಶಾಲೆಗೂ ಅವ್ರ ಕಲಿಕಾ ಸಾಮಗ್ರಿ ಕೊಡೋ ಕಾರ್ಯಕ್ರಮ ನಾನು ಸಹ ಹಲವಾರು ಬಾರಿ ಒಂದು 4 ವರ್ಷದಿಂದನೂ ನೋಡ್ತಾ ಇದ್ದೀನಿ ಅವರ ಸಾಮಾಜಿಕ ಕಾರ್ಯಗಳು ಏನೇನು ಮಾಡ್ತಿದ್ದಾರೆ ಅಂತ. ನಮ್ಮ ಪಂಚಾಯತಿಗೆ ಬರುವಾಗ ನಮ್ಮದು ಪಾತ್ರ ಏನಾದರೂ ಇರಬೇಕು. ನಮ್ದು ಗಡಿ ಪಂಚಾಯತಿ ಆಗಿರೋದ್ರಿಂದ ನಮ್ಮಲ್ಲೂ ತುಂಬ ಮಕ್ಕಳು ಹಿಂದುಳಿದಿದ್ದಾರೆ. ನಮ್ಮ ಶಾಲೆ ಮಕ್ಕಳಿಗೂ ಏನಾದರೂ ಅವ್ರ ಕಡೆಯಿಂದ ಒಂದು ಕೊಡುಗೆ ಕೊಡಿಸ್ಬೇಕು ಅನ್ನೋ ಕಾರಣದಿಂದ ಸತೀಶ್ ಸರ್ ಹೇಳಿದ ಮಾರನೇ ದಿನವೇ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು 14 ಶಾಲೆ ಇದೆ, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಕೂಡ ನನ್ನ ಪಂಚಾಯತಿ ವ್ಯಾಪ್ತಿಗೆ ಕರೆಸ್ಕೊಂಡು ನಾನು ಮತ್ತು ನಮ್ಮ ಅಧ್ಯಕ್ಷರು ಒಂದು ಸಭೆ ಮಾಡಿ ನಿಮ್ಮ ಶಾಲೆಗಳಲ್ಲಿ ಏನೇನು ಕೊರತೆಗಳಿದೆ ನಾವು ಒಂದಷ್ಟು ದಾನಿಗಳನ್ನ ಸಂಪರ್ಕ ಮಾಡಿ ನಿಮ್ಗೆ ಕೊಡೋದಕ್ಕೊಂದು ಪ್ರಯತ್ನ ಮಾಡ್ತೀವಿ ಅಂತ ಅವ್ನು ಕೋರಿದಾಗ ಅವರು ನಮಗೊಂದಷ್ಟು ಪಟ್ಟಿ ಕೊಟ್ಟರು. ಜೊತೆಗೆ ಇವತ್ತಿಲ್ಲೇನು 70 ಜನ ಸೇರಿದ್ದೀರಾ, ಇದು ನಮ್ಗೆ ಸಾಕಾಗೋದಿಲ್ಲ. ಯಾಕಂದರೆ ಈ ಬಾರಿ ನಮ್ಮ ತುಂಬ ಬರಗಾಲ ಅನ್ನೋದು ಬಂದಿದೆ, ಮಳೆ ಅನ್ನೋದೇ ಇಲ್ದಿರ 20 ಜನಕ್ಕೆ ಇವತ್ತೇನು ಕೊಡ್ತೀವಿ. ಇನ್ನೂ ಒಂದಷ್ಟು ಜನ ರೈತರಿದ್ದಾರೆ ನಮ್ಮಲ್ಲಿ. 25 ಜನ ಏನು ಕೊಡ್ತಿದ್ದಾರೆ. ಇನ್ನೂ ಒಂದಷ್ಟು ರೈತರನ್ನ ನಾವು ಗುರುತಿಸಿ, ಯಾಕಂದರೆ ಮಳೆ ತುಂಬ ಇಲ್ಲೇ ಆಗಿದೆ. ನೀರಾವರಿ ಇಲ್ಲಿ ಗುಡ್ಡಗಾಡು ಪ್ರದೇಶ ಇರೋದು, ನೀರಾವರಿಗೆ ತುಂಬ ಸಮಸ್ಯೆ ಇದೆ. ಯಾವುದೇ ಬೋರ್ವೆಲ್ಲೆಲ್ಲ ನೀರಿಗೆ ಕಡಿಮೆ ಆಗ್ತಿದೆ. ಉರುಳಿ ಹಾಕೋದ್ರಿಂದ ಒಂದು ಈ ಮುಂಗಾರಲ್ಲಿ ಏನು ಬೆಳೆ ಕೈ ಕೊಟ್ಟಿದೆ, ಹಿಂಗಾರು ಬೆಳೆ ಅದು ಖಂಡಿತ ಕೈಗೆ ಸಿಗುತ್ತೆ. ಆ ಕಾರಣದಿಂದ ಇನ್ನೂ ಒಂದಷ್ಟು ರೈತರಿಗೆ ನಮ್ಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಗುರುತಿಸಿ ಅವ್ರಿಗೂ ಸಹ ಈ ರೀತಿ ಮಾಡಿದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಿಗೆ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರು ಸುಮಾರು ಜನ ನಮ್ಮ ಪಂಚಾಯತಿಗೆ ಬರ್ತಾ ಇರ್ತಾರೆ. ಸರ್ ನಮ್ಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ.
ಅವ್ರನ್ನೂ ಸಹ ನಾವು ಪಂಚಾಯತಿ ವ್ಯಾಪ್ತಿಯಿಂದ ಗುರುತಿಸಿ ತಮಗೆ ಒಂದಷ್ಟು ಪಟ್ಟಿನ ಕೊಡ್ತೀವಿ. ಏನು ಸವಲತ್ತಿದೆ ತಮ್ಮ ಕೈಯಲ್ಲಾದಷ್ಟು ನಮ್ಗೆ ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ಮಾನ್ಯ ಅಧ್ಯಕ್ಷರಲ್ಲಿ ಕೋರ್ತಾ ಇದ್ದೀನಿ. ಇದ್ರ ಜೊತೆಗೆ ನಮ್ದು ಇನ್ನೊಂದಷ್ಟು ಏನಿದೆ, ಇವತ್ತು ನಾನು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸದಸ್ಯರು ನಾವಿವತ್ತು ಬಂದಿರೋದು ನಮ್ಮ ಸ್ವಾರ್ಥನ ಅನ್ಕೋಬೋದು. ನೀವು ನಮ್ಮ ಶಾಲೆಗಳು ಏನಿದೆ ತುಂಬ ಹಿಂದುಳಿದಿದ್ದಾವೆ ಸರ್. ನಮ್ಮ ಕಲಿಕಾ ಸಮಯಕ್ಕೆ ನೀವು ಎಲ್ಲೆಲ್ಲಿ ಕೊಡ್ತಿದ್ದೀರಾ, ಇಡೀ ರಾಜ್ಯದಲ್ಲಿ ನಿಮ್ಮನ್ನು ನೋಡ್ತಿದ್ದೀವಿ. ನೀವು ಮಾಡ್ತಿರೋದು ತುಂಬ ಶ್ಲಾಘನೀಯವಾದಂಥ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ವೃತ್ತಿ ಏನಾಗಿರಲಿ, ಸಾಮಾಜಿಕ ಕಳಕಳಿ ಅನ್ನೋಂಥ ಒಂದು ತೊಡಗಿಸ್ಕೊಂಡ್ಬಿಟ್ಟಿದ್ದೀರಾ. ಅದರಲ್ಲೇ ನೀವು ತಲ್ಲೀನಾರ ಆಗ್ಬಿಟ್ಟು ಯಾವುದೇ ಇದಕ್ಕೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಿದ್ದೀರಾ. ದಯವಿಟ್ಟು ದೇವ್ರು ನಿಮ್ಗೆ ಅದು ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಕ್ಷಣದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ, ನಮ್ಮಲ್ಲಿ ಒಂದು 14 ಶಾಲೆ ಇದೆ. ಎಷ್ಟು ಜನ ಮಕ್ಕಳಿದ್ದಾರೆ ಅವ್ರಿಗೊಂದಷ್ಟು ನಲಿ ಕಲಿ ಸಾಮಗ್ರಿಗಳನ್ನ ನಮ್ಮ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಮುಖ್ಯೋಪಾಧ್ಯಾಯರು. ತಮ್ಮ ಟ್ರಸ್ಟ್ ಮುಖಾಂತರ ನಮ್ಗೆ ಅದೊಂದನ್ನು ಈಡೇರಿಸ್ಕೊಡ್ಬೇಕಂತ ನಮ್ಮ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರ ಪರವಾಗಿ ನಾನು ನಿಮ್ಮಲ್ಲಿ ಇವತ್ತು ಕೋರ್ಕೊಳ್ತಾ ಇದ್ದೀನಿ ಸರ್. ಆ ಒಂದು ಕಾರಣಕ್ಕೆ ತಮ್ಮನ್ನು ಇವತ್ತು ನಾವು ಭೇಟಿ ಮಾಡಿ ಮಾತಾಡಬೇಕು ಅಂತಿದ್ದು. ನಮ್ಮ ಉಪಾಧ್ಯಕ್ಷರು ಇಲ್ಲ ಸರ್, ಅವ್ರನ್ನ ಪರ್ಸನಲ್ ಆಗಿ ಮಾತಾಡೋದು ಇಲ್ಲ, ಬೇಡ ಬನ್ನಿ, ನಮ್ಮ ಪಂಚಾಯತಿಗೆ ಬರೋವಾಗ ನಾವು ಅವ್ರನ್ನ ಸ್ವಾಗತ ಮಾಡ್ಕೊಂಡು ನಾವೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಂದಿದ್ದೀವಿ. ಜೊತೆಗೆ ಇವತ್ತು ನೀವು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಇದು ಇವತ್ತು ಪ್ರಾರಂಭ ಆಗಲಿ. ನಿರಂತರವಾಗಿ ನಮ್ಮಲ್ಲಿ ನಿಮ್ಮ ಸಾಮಾಜಿಕ ಕಾರ್ಯಕ್ರಮಗಳು ಯಾವುದೇ ಒಂದು ಕ್ಷೇತ್ರದ, ಇವತ್ತು ಕೃಷಿ ಕ್ಷೇತ್ರ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್. ಅದು ಯಾಕಂದರೆ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಎಷ್ಟೇ ಆದಾಯ ಬಂದರೂ ಕೂಡ ಅದು ಹೇಳ್ಕೊಳ್ಳೋ ಮಟ್ಟಕ್ಕೆ ಕೈ ಸಿಗ್ತಾ ಇಲ್ಲ. ಪ್ರತಿದಿನ ಸಾಲ ಮಾಡೋದಾಗಿರ್ಬೋದು, ಜಮೀನು ಅಡ ಇಡೋದಾಗಿರ್ಬೋದು, ಎಷ್ಟೇ ಮಾಡಿದ್ರು ಕೂಡ ಆ ಕ್ಷೇತ್ರದಲ್ಲಿ ಅವ್ರಿಗೆ ತಕ್ಕ ಮಟ್ಟಿಗೆ ಆದಾಯ ಸಿಕ್ಕಿ ಅವರ ಆದಾಯದ ಮೂಲ ವೃದ್ಧಿ ಆಗ್ತಿಲ್ಲ. ಈ ಥರ ಒಂದು ಅವ್ರಿಗೆ ಬೆಂಬಲ ಕೊಟ್ಟು ಬಿತ್ತನೆ ಬೀಜ ಇನ್ನೊಂದು ಕೊಟ್ಟಾದಾಗ ಇನ್ನೊಂದಷ್ಟು ಜನ ಅದನ್ನ ನೋಡ್ಬಿಟ್ಟು ಪರ್ಯಾಯವಾಗಿ ಈಗ ಮುಂಗಾರು ಬೆಳೆ ಕೈ ಕೊಟ್ಟಾಗ ರಾಗಿ ಕೈ ಕೊಟ್ಟಿರ್ಬೋದು, ನೆಲಗಡಲೆ ಕೈ ಕೊಟ್ಟಿರ್ಬೋದು, ಇದನ್ನ ಹಾಕ್ಬಿಟ್ಟು ಆ ಮುಖಾಂತರ ಆದ್ರೂ ಒಂದಷ್ಟು ಜಾನುವಾರುಗಳ ಮೇವಿಗೆ ಕೊರತೆ ಆಗೋದಿಲ್ಲ, ಅವ್ರಿಗೂ ಒಂದಷ್ಟು ಆದಾಯ ಸಿಗುತ್ತೆ. ಇಂಥ ಕಾರ್ಯಗಳನ್ನು ನೀವು ಇನ್ನೂ ನಿರಂತರವಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕು, ನಮ್ಮ ತಾಲೂಕಲ್ಲಿ ಮಾಡಬೇಕು. ನಿಮ್ಮಂಥ ನಮ್ಮ ತಾಲೂಕಲ್ಲಿರೋದು ನಮ್ಮ ತಾಲೂಕಿನ ಹೆಮ್ಮೆ ಅಂತ ಈ ಕ್ಷಣದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲ ಬಂದಿರೋದನ್ನ ಈ ಕ್ಷಣದಲ್ಲಿ ನಾನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ನಮ್ಮ ಪಂಚಾಯತಿ ಪರವಾಗಿ ನಮಗೊಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಈ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್.